ಕಾಲೇಜಿಗೆ ಮಾತ್ರ ಸರಿಯಾದ ಟೈಮಿಗೆ ಬರ್ತಾರೆ, ದೇವಸ್ಥಾನಕ್ಕೆ ಮಾತ್ರ ಬರೋಕ್ಕಾಗಲ್ಲ. ಯಾರು ರಾಜಿ? ಇನ್ಯಾರು? ನನಗೆ ಮುಂದೆ ಆಗೋ ಯಜಮಾನ್ರು. ಅಮ್ಮ ದುರ್ಗಮ್ಮ, ಈಗ ಕೋಚರ್ಗೆ ಏನೋ ಒಂದು ಕೆಲಸ ಕೊಟ್ಟು ಇಲ್ಲಿಗೆ ಬರ್ದೇ ಇರೋ ಹಾಗೆ ನೋಡ್ಕೋ ತಾಯಿ. ನನಗೆ 100 ತೆಂಗಿನಕಾಯಿ ಹೊಡಿತೀನಿ. ಆದ್ಯ ನೋಡು ಬಂದ್ರು. ಅಯ್ಯೋ ಬರ್ತಿದಾರಲ್ಲ, ಅವರು ಪ್ರೀತಿಸ್ತಿಲ್ಲ ಅಂತ ರಾಜಿಗೆ ಹೇಳಿದ್ರೆ ಅವಳ ಪರಿಸ್ಥಿತಿ ಏನು? ಈಗ ಹೇಗಾದ್ರೂ ಮಾಡಿ ನಾನೇ ಮ್ಯಾನೇಜ್ ಮಾಡಬೇಕು. ರಾಜಿ. ಆದ್ಯ ಇವಾಗ ನೀನು ಹೋಗು. ಏನ್ ಮಾತಾಡ್ತಿದ್ಯಾ? ಅಂದ್ರೆ ನಮ್ಮಿಬ್ಬರ ಮಧ್ಯ ನೀನ್ ಯಾಕೆ ಅಂತ ಹೋಗು. ರಾಜಿ, ನೀನೇನಾ ಹೀಗ್ ಮಾತಾಡ್ತಿರೋದು? ನಿನಗೇನ್ ಮಾತಾಡ್ಬೇಕು ಅಂದ್ರೂ ಭಯ ಅಲ್ವೇನೆ? ಭಯ ಅಂದ್ರೆ ಇದಕ್ಕೂ ಮುಂಚೆ ಇತ್ತು. ಈಗ ಅವ್ರು ನನ್ನ ಇಷ್ಟಪಡ್ತಿದ್ದಾರೆ ಅಂತ ಗೊತ್ತಾದ ಮೇಲೂ ಇವಾಗ ಭಯ ಯಾಕೆ ಪಡ್ಲಿ? ಎಷ್ಟೇ ಆದ್ರೂ ದೇವಸ್ಥಾನ, ಐ ಲವ್ ಯು ಹೇಳಿದ್ರೆ ಚೆನ್ನಾಗಿರತ್ತೆ ಅಲ್ವಾ? ಏಯ್, ದೇವಸ್ಥಾನದಲ್ಲಿ ಐ ಲವ್ ಯು ಹೇಳಿಸ್ಕೋತಾರಾ? ದೇವಸ್ಥಾನದಲ್ಲಿ ಅಂತ ಕೆಲಸ ಮಾಡಬಾರ್ದು, ತುಂಬಾ ತಪ್ಪು. ಆದ್ಯ, ನೀನೇನಾ ಹೀಗ್ ಮಾತಾಡ್ತಿರೋದು? ನಾನೇನ್ ತಪ್ಪು ಮಾಡ್ತಿಲ್ಲ. ನಾವು ಅಮ್ಮನವ್ರ ಸನ್ನಿಧಾನದಲ್ಲಿ ಒಬ್ರು ಕಂಡ್ರೆ ಒಬ್ರಿಗಿಷ್ಟ ಅಂತ ಹೇಳ್ಕೊತಿದೀವಿ ಅಷ್ಟೆ. ಇಷ್ಟು ಒಳ್ಳೆ ಕೆಲ್ಸಕ್ಕೆ ದೇವಸ್ಥಾನಕ್ಕಿಂತ ಒಳ್ಳೆ ಜಾಗ ಇನ್ಯಾವ್ದಿದೆ? ರಾಜಿ, ನನಗೆ ಯಾಕೋ ಬಲ್ಗಣ್ಣು ಅದರ್ತಾ ಇದೆ. ಹೆಣ್ಮಕ್ಳಿಗೆ ಬಲ್ಗಣ್ಣು ಹೊಡ್ಕೊಂಡ್ರೆ ಒಳ್ಳೇದಲ್ಲ ಅಂತ ದೊಡ್ಡಮ್ಮ ಹೇಳ್ತಿದ್ರು. ಅದಕ್ಕೆ ನಿನ್ ಪ್ರಯತ್ನನ ಬಿಟ್ಬಿಡು. ಯಾಕಾದ್ಯಾ ಹೀಗ್ ಮಾತಾಡ್ತಿದ್ಯಾ? ನಾನು ನಿಂತರ ಧೈರ್ಯವಾಗಿ ಮುನ್ನುಗ್ಬೇಕು ಅನ್ಕೊಂಡ್ರೆ ನೀನೇನು ನನ್ನ ಹಾಗೆ ಪ್ರತಿಯೊಂದು ವಿಷಯಕ್ಕೂ ಯೋಚನೆ ಮಾಡ್ಕೊಂಡು ಹೆದರ್ಕೊಳ್ತಿದ್ಯಾ? ನೋಡ್ತಿದ್ರೆ ನನ್ನ ಉತ್ಸಾಹನೆಲ್ಲ ನೀನೇ ಹಾಳು ಮಾಡೋ ಹಾಗಿದ್ಯಾ. ಕೋಚ್ ಸರ್ ಬರ್ತಿದ್ದಾರೆ, ಈಗ ನೀನ್ ಹೋಗು ಹೋಗು. ರಾಜಿ, ನಾನು ಯಾಕೆ ಹೇಳ್ತಿದ್ದೀನೋ ಅರ್ಥ ಮಾಡ್ಕೋ. ಆದ್ಯಾ, ನೀನಿನ್ನೂ ಇಲ್ಲೇ ಇದ್ರೆ ನೀನ್ ನನ್ಗೇನ್ ಮಾಡೋದಕ್ಕೂ ಬಿಡಲ್ಲ. ಅಷ್ಟಕ್ಕೂ ಇಬ್ರು ಪ್ರೀತ್ಸೋರ್ ಮಧ್ಯ 3ನೇ ವ್ಯಕ್ತಿಗೆ ಏನ್ ಕೆಲ್ಸ? ಅದೆಲ್ಲ ನಿಂಗೆ ಗೊತ್ತಿಲ್ವಾ? ನಿನ್ ಪ್ರೀತಿ ವಿಷಯದಲ್ಲಿ ನಾನು ಹೀಗೆ ಮಾಡಿದ್ನಾ? ನೀನ್ ಯಾಕೆ ಹೀಗೆ ಮಾಡ್ತಿದ್ಯಾ? ಅದಲ್ಲ ರಾಜಿ, ನಾನು ಹೇಳೋದನ್ನ ಕೇಳಿಸ್ಕೊಳಲ್ಲ. ನಿನ್ನ ಮಕ್ಕ ಆಗಿದ್ರೆ ನನ್ ಕಷ್ಟನ ಅರ್ಥ ಮಾಡ್ಕೊಂಡು ಇಲ್ಲಿಂದ ಹೊರಟೋಗು. ಅಯ್ಯೋ, ಇವತ್ತು ಪ್ರಳಯ ಆಗೋ ಥರನೇ ಇದೆಯಲ್ಲ, ಹೇಗ್ ತಡೆಯೋದು? ಹೋಗು ಹೋಗು ಹೋಗು. ಅಯ್ಯೋ ರಾಜಿ, ರಾಜಿ ಹೋಗು, ಮಾತ್ ಕೇಳು. ಸ್ವಲ್ಪ ನಗ್ತಾ ಶೇಕ್ ಹ್ಯಾಂಡ್ ಕೊಡ್ಬೋದಲ್ಲ ಶೌರ್ಯ? ಏನಿದು ಶೌರ್ಯ? ಸರ್ ಅಂತ ಕರಿ. ಅದು ಕಾಲೇಜಲ್ಲಿ, ಇಲ್ಲಿ ಮಾತ್ರ ಶೌರ್ಯ. ಶೌರ್ಯ ಅಷ್ಟೇ, ಹಾಗೆ ಕೂಗಿದ್ರೇನೆ ಚೆನ್ನಾಗಿರುತ್ತೆ. ನೀ ತುಂಬಾನೇ ಬದಲಾಗಿದೀಯಾ. ಅರೆ, ನಮ್ಮ ಆದ್ಯ ಕೂಡ ಇದೇ ಥರಾನೇ ಮಾತಾಡ್ತಿದ್ಲು. ಹೋಗ್ಲಿ ಬಿಡಿ, ನೀವು ಕೂಡ ಹೇಳ್ದೇನೆ ನನ್ನ ಅರ್ಥ ಮಾಡ್ಕೊಂಡ್ರಿ. ನಿಮ್ಮನ್ನ ಹೀಗ್ ಪ್ರೀತಿಸ್ತಾ ಇರೋ ನನಗೆ ನೀವು ಕೂಡ ಐ ಲವ್ ಯು ಹೇಳಿ. ಏನ್ ಮಾತಾಡ್ತಿದ್ಯಾ ರಾಜಿ? ರಾಜಿ, ಎಷ್ಟು ಚೆನ್ನಾಗಿ ಕೂಗ್ತಿದ್ದೀರಾ. ನಾನೇ ಹುಚ್ಚಿ. ಐ ಲವ್ ಯು ಹೇಳು ಅಂತ ಕೇಳಿದೆ.
ಅದಕ್ಕಿಂತ ದೊಡ್ಡದು ಇನ್ನೇನಾದ್ರೂ ಇದೆಯಾ? ನಾನಂತೂ ಪೆದ್ದಿ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಸಂತೋಷನ ಹುಡ್ಕೋ ಅಂತವಳು. ನೀವು ತುಂಬಾ ಓದ್ಕೊಂಡಿರೋ ಕೋಚ್ ಬೇರೆ ಅಲ್ವಾ? ಇನ್ನೂ ಒಳ್ಳೆ ಪದಗಳನ್ನ ಯೂಸ್ ಮಾಡಿ ಪ್ರಪೋಸ್ ಮಾಡ್ತೀರಾ. ಮಾಡಿ ಮಾಡಿ. ಎಷ್ಟು ಪ್ರೀತಿಯಿಂದ ಪ್ರಪೋಸ್ ಮಾಡ್ತಿರೋ ಅಷ್ಟೇ ಸಂತೋಷ ಆಗುತ್ತೆ. ಮಾಡ್ತೀನಿ, ಪ್ರೀತಿಯಿಂದ ಪ್ರಪೋಸ್ ಮಾಡ್ತೀನಿ. ನನ್ನ ಪ್ರಪೋಸಲ್ ವಿಷಯನ ಮೊದಲು ನಿನ್ನ ಅಪ್ಪನ ಹತ್ರ ಮಾತಾಡ್ತೀನಿ. ಅವ್ರು ನಿಂಗೆ ಡೀಟೇಲ್ ಆಗಿ ಹೇಳ್ತಾರೆ. ಅಯ್ಯೋ, ನೀವು ಕೂಡ ಆದ್ಯ ತರ ಕನ್ಫ್ಯೂಷನ್ ಅಲ್ಲೇ ಇದ್ದೀರಲ್ಲ. ಯಾರಾದ್ರೂ ಇಷ್ಟ ಇರೋರ್ಗೆ ಹೇಳ್ಬೇಕಾಗಿರೋ ಮಾತುಗಳನ್ನ ಅವ್ರ ಅಪ್ಪನ ಹತ್ರ ಹೇಳ್ತಾರಾ? ನೋಡಿದ್ರಾ, ನೀವ್ ನನ್ಗೆ ಹಾಕಿ ಹೇಳ್ಕೊಟ್ರಿ, ನಾನ್ ನಿಮ್ಗೆ ಪ್ರೀತಿ ವಿಷಯನ ಹೇಳ್ಕೊಡ್ಬೇಕಾಗಿ ಬಂದಿದೆ. ಸರಿ ಹೋಗ್ಲಿ ಬಿಡಿ, ನಾಚಿಕೆ ಪಡ್ದೆ ಹೇಳಿ. ಹಾ, ನಾನು ಕೂಡ ನಿಮ್ ಹತ್ರ ತುಂಬಾ ಮಾತಾಡ್ಬೇಕು. ಮರ್ತು ಹೋಗ್ಬಿಡ್ತೀನಿ ಅಂತ ಕೈ ಮೇಲೆ ಬರ್ಕೊಂಡ್ ಬಂದಿದ್ದೀನಿ. ಮೊದ್ಲು ನೀವ್ ಹೇಳಿ ಶೌರ್ಯ. ಕಾಲ್ ಮೀ ಸರ್, ಇಲ್ಲ ಕೋಚ್ ಸರ್ ಅಂತ ಕರಿ. ಇನ್ನೊಂದ್ಸಲ ಶೌರ್ಯ ಅಂತ ಕರೆದ್ರೆ ಸರಿ ಇರಲ್ಲ. ಅಷ್ಟಕ್ಕೂ ನಿಮ್ಮಪ್ಪ ಎಲ್ಲಿ? ಪ್ರೀತಿಸ್ತಿರೋರ್ನ ಹೆಸರಿದ್ ಕರೆಯೋದು ಕೂಡ ತಪ್ಪಾ? ನನಗೆ ಕೋಪ ಬಂದಿದೆ. ನಮ್ಮಪ್ಪ ಇಲ್ಲಿ ಅಂತ ನಾನು ಹೇಳಲ್ಲ. ನೀನೇ ಹೋಗಿ ಹುಡ್ಕು, ಹೋಗು. ಏ ಛೇ, ರಾಜಿ, ಏನಂದ್ರೆ? ನನಗೆ ಕೋಪ ಬಂದಿದೆ, ಮಾತಾಡಲ್ಲ. ನನಗೆ ಟೆನ್ಷನ್ ಆಗ್ತಿದೆ. ಏನಾಯ್ತು ಹೇಳು. ನಿನಗೂ ಟೆನ್ಷನು, ಅಲ್ಲಿ ಶೌರ್ಯಂಗೂ ಟೆನ್ಷನು. ನನ್ನ ಕಷ್ಟನ ಈಗ ಯಾರು ಅರ್ಥ ಮಾಡ್ಕೋತಿಲ್ಲ. ಅಷ್ಟಕ್ಕೂ ಏನಂದ್ರು ಅಂತ ಹೇಳು ರಾಜಿ. ಏನಂತಾರೆ? ನನ್ನ ಹತ್ರ ಹೇಳ್ಬೇಕಾಗಿರೋ ಪ್ರೀತಿ ವಿಷಯನ ನನಗೆ ತಾನೇ ಹೇಳ್ಬೇಕು, ಹೌದಾ ಅಲ್ವಾ? ಹೌದು, ನಿನಗೆ ಹೇಳಬೇಕು. ಆದ್ರೆ ಅವರು ಇನ್ಯಾರಿಗೂ ಹೇಳ್ತಾರಂತೆ. ಏ, ಸ್ವಲ್ಪ ಅರ್ಥ ಆಗೋ ಥರ ಹೇಳು ರಾಜಿ. ನನ್ನ ವಿಷಯನ ಅಪ್ಪನ ಹತ್ರ ಮಾತಾಡ್ತೀನಿ ಅಂದ್ರು. ನನ್ನ ಬಗ್ಗೆ ಕೋಚರು ನಮ್ಮ ಪ್ರೀತಿ ಬಗ್ಗೆ ಅಪ್ಪನ ಹತ್ರ ಮಾತಾಡಿ ನಾನು ನಿಮ್ಮ ಮಗಳನ್ನ ಪ್ರೀತಿಸ್ತಾ ಇದ್ದೀನಿ, ನಾನು ಅವಳನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾರೋ ಏನೋ. ಯಾಕಂದ್ರೆ ನನ್ನಿಂದ ವಿಷಯ ಹೋದ್ರೆ ಗಲಾಟೆ ಆಗ್ಬೋದು ಅಂತ ಮೊದಲೇ ಯೋಚನೆ ಮಾಡಿ ನನ್ನ ಕಡೆಯಿಂದ ಯಾವ ಗಲಾಟೆನೂ ಆಗ್ಬಾರ್ದು ಅಂತ ಅವರೇ ಮುಂದೆ ನಿಂತು ಮಾತಾಡ್ತಾರೇನೋ. ನಿಜವಾಗ್ಲೂ ಕೋಚರು ನನ್ನ ಬಗ್ಗೆ ತುಂಬಾನೇ ಯೋಚನೆ ಮಾಡಿದ್ದಾರೆ. ಅದಕ್ಕೆ ನಂಗೆ ಕೋಚರ್ ಅಂದ್ರೆ ತುಂಬಾ ಇಷ್ಟ. ರಾಜಿ, ಅಯ್ಯೋ ದೇವ್ರೆ, ಇವಾಗ ಏನ್ ಮಾಡೋದಪ್ಪ? ದೇವ್ರೆ, ನೀನೇ ಕಾಪಾಡ್ಬೇಕು. ನೋಡಿ, ಈ ಸಲ ಅಮ್ಮನವ್ರ ಪೂಜೆನ ತುಂಬಾ ಜೋರಾಗಿ ಆಚರಿಸ್ಬೇಕು ರಾಮಯ್ಯ. ನೀವಿರ್ಬೇಕಾದ್ರೆ ಪೂಜೆಲೇನು ಲೋಪ ಇರಲ್ಲ ರಾಜಾರಾಮ್ ಅವರೇ. ಎಲ್ಲ ಏರ್ಪಾಡ್ನು ತುಂಬಾ ಚೆನ್ನಾಗಿ ಮಾಡಿಸ್ತೀವಿ. ನಮಸ್ಕಾರ ಸರ್. ಹಾ, ನಮಸ್ಕಾರನಪ್ಪ. ಯಾವಾಗ ಬಂದೆ? ಈಗಷ್ಟೇ ಬಂದೆ ಸರ್. ಆದ್ರೂ ನೀವೇ ಈ ದೇವಸ್ಥಾನಕ್ಕೆ ಬಂದಿದ್ದು? ಇದು ನಿಮ್ಮೂರಲ್ಲ ತಾನೇ? ಇಲ್ಲಿ ನಿಮ್ಮ ಸಂಬಂಧಿಕರು ಯಾರು ಇದ್ದಾರ? ಅದೇನ್ ಪ್ರಶ್ನೆ ಬಾವ? ದೇವಸ್ಥಾನದಲ್ಲಿ ಉತ್ಸವ ನಡೀತಿದೆ, ಅದಕ್ಕೆ ಸುತ್ತಮುತ್ತ ಇರೋ ಊರವರೆಲ್ಲ ಬರ್ತಾರೆ. ಅವನು ಕೂಡ ಹಾಗೆ ಬಂದಿರ್ಬೇಕು, ಅಷ್ಟೇ ಅಲ್ವೇನಪ್ಪ? ಇಲ್ಲ ಸರ್, ಇಲ್ಲಿ ನನಗೆ ಫ್ಯಾಮಿಲಿ ಫ್ರೆಂಡ್ಸ್ ಯಾರೂ ಇಲ್ಲ. ನಾನಿಲ್ಲಿ ದೇವಸ್ಥಾನ ನೋಡೋಕ್ಕೂ ಬಂದಿಲ್ಲ. ರಾಜಾರಾಮ್ ಅವ್ರ ಹತ್ರ ಸ್ವಲ್ಪ ಮಾತಾಡಕ್ ಬಂದೆ. ಆದ್ಯ,
ಏನಾಗ್ತಿದೆ ಅಲ್ಲಿ? ಚಿಕ್ಕಪ್ಪ ತುಂಬಾ ಹೊತ್ತಿಂದ ಮಾತಾಡ್ತಿದ್ದಾರೆ, ಅಪ್ಪ ಕೂಡ ಮಾತಾಡ್ತಿದ್ದಾರೆ. ಒಂದ್ ವೇಳೆ ನನ್ನ ಪ್ರೀತಿನ ಒಪ್ಕೊಳ್ತಾರೋ ಇಲ್ವೋ ಅದಕ್ಕೆ ಡಿಸ್ಕಸ್ ಮಾಡ್ತಿದ್ದಾರಾ? ನನ್ಗೇನು ಅರ್ಥನೇ ಆಗ್ತಿಲ್ಲ. ಏನ್ ನಡೀತಿದ್ಯೋ ನನಗೂ ಕೂಡ ಅರ್ಥ ಆಗ್ತಿಲ್ಲ ರಾಜಿ. ಕೋಚ್ ಸರ್ ಏನಾದ್ರೂ ಬಾಯ್ ಬಿಟ್ರೆ ನಾನ್ ಸಿಕ್ಕಾಕೋತೀನಿ. ದೊಡ್ಡಪ್ಪ ನಿನ್ನ ಸಾಯಿಸ್ಬಿಡ್ತಾರೆ. ಆದ್ಯ, ಮಾತಾಡ್ತಿಲ್ವಲ್ಲ ನೀನು? ಒಂದ್ ವೇಳೆ ವಿಷಯ ಹೇಳ್ಬಿಟ್ಟಿರ್ತಾರೋ ಹೇಗೆ? ನನ್ಗೇನಾದ್ರೂ ಶಕ್ತಿ ಇದ್ಯಾ ಅಲ್ಲೇನ್ ನಡೀತಿದೆ ಅಂತ ತಿಳ್ಕೊಳ್ಳೋದಕ್ಕೆ? ನಾನು ಇಲ್ಲೇ ಇದ್ದೀನಲ್ವಾ, ಅಲ್ಲಿರೋ ವಿಷಯಗಳು ಹೇಗ್ ಗೊತ್ತಾಗುತ್ತೆ? ಇದುವರೆಗೂ ಎಕ್ಸೈಟ್ ಆಗೇನೋ ಇದ್ದೆ, ಆದ್ರೆ ಇವಾಗ ತುಂಬಾ ಭಯ ಆಗ್ತಿದೆ. ಇಷ್ಟು ಭಯ ನೋವು ಅಗತ್ಯನ? ಬಿಟ್ಬಿಡ್ಬೋದು ತಾನೆ? ಏನು? ಅಂದ್ರೆ ಭಯನ ರಾಜಿ, ಭಯನ, ಕೋಚ್ನಲ್ಲ. ಈಗ ಹೇಳಿದ್ ಸರಿಯಾಗಿದೆ. ಏನಪ್ಪ ವಿಷಯ? ಅದೇ ಸರ್, ಅದು ರಾಜಲಕ್ಷ್ಮಿ. ಚೆನ್ನಾಗಿದ್ದೀರಪ್ಪ? ನಮಸ್ತೆ ಆಂಟಿ. ನಮಸ್ತೆ. ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ. ದೇವರ ದರ್ಶನ ಮಾಡಿದ್ರಾ? ಇಲ್ಲ ಆಂಟಿ, ರಾಜಾರಾಮ್ ಅವ್ರ ಹತ್ರ ಮಾತಾಡ್ಬೇಕು. ರಾಜಾರಾಮ್ ಅವರೇ, ಟೈಮ್ ಆಗ್ತಾ ಇದೆ, ನಾವು ಹೋಗಿ ನಮ್ ಕೆಲಸ ನೋಡ್ಕೋಬಹುದಾ? ಅಯ್ಯೋ, ಮರ್ತೆ ಹೋದೆ. ನೀವು ಹೊರಡಿ. ಸರಿ, ನಾನು ಹಾಗಾದ್ರೆ ಬರ್ತೀನಿ. ನಾವಿನ್ ಬರ್ತೀವಿ. ನೀವು ನಮಸ್ಕಾರ. ನೋಡಪ್ಪ, ಅಮ್ಮನವ್ರ ಉತ್ಸವ ಅಲ್ವಾ, ಸ್ವಲ್ಪ ಕೆಲಸಗಳು ಜಾಸ್ತಿ ಇದೆ. ಏನೇ ಇದ್ರು ಆಮೇಲೆ ಮಾತಾಡ್ಕೊಳ್ಳೋಣ. ಮೊದಲು ದರ್ಶನ ಮಾಡಿ ಹೋಗಿ ಹೊರಡಿ. ಸರ್ ಹಾಗಲ್ಲ ಸರ್, ಒಂದ್ಸಲ ನಾನು ಹೇಳೋ ಮಾತು ಕೇಳಿ ಸರ್. 2 ನಿಮಿಷದಲ್ಲಿ ಹೇಳ್ತೀನಿ. ಆದ್ಯ, ಭಯಕ್ಕೆ ಎದೆ ಜೋರಾಗಿ ಬಡ್ಕೊಳ್ತಿದೆ. ಹೃದಯದಲ್ಲೇ ಪ್ರೀತಿನ ಬೆಳೆಸ್ಕೊಂಡಿದ್ಯಲ್ಲ, ಅದಕ್ಕೆ ಹಂಗ ಅನ್ನಿಸ್ತಿರ್ಬೇಕು. ಅಷ್ಟೇ ಅಂತ್ಯಾ? ಅಷ್ಟೇ. ಏ ರಾಜಲಕ್ಷ್ಮಿ, ಆದ್ಯಾ ಬನ್ರಮ್ಮ. ನಿಮ್ಮನ್ನೇ ಬನ್ನಿ. ಅಪ್ಪ, ಅದು ನಾನೇ ಹೇಳೋಣ ಅನ್ಕೊಂಡಿದ್ದೆ. ಅದು ಇದ್ರಲ್ಲಿ ರಾಜಲಕ್ಷ್ಮಿ ತಪ್ಪೇನೂ ಇಲ್ಲ. ಏನಾಯ್ತು? ಯಾಕೆ ಹಾಗೆ ಗಾಬರಿ ಆಗಿದ್ದೀರಾ? ಏನಾಯ್ತು ರಾಜಲಕ್ಷ್ಮಿ, ಹೇಳು. ಅಂದ್ರೆ ದೊಡ್ಡಪ್ಪ ಕೋಚ್ ಸರ್ ದೇವಸ್ಥಾನಕ್ಕೆ ಬರ್ತಾರೆ ಅಂತ ನಿಮ್ಮ ಹತ್ರ ಹೇಳಿಲ್ವಲ್ಲ? ನಿಜ ಹೇಳ್ಬೇಕು ಅಂದ್ರೆ ರಾಜಲಕ್ಷ್ಮಿ ಕೂಡ ಆ ವಿಷಯ ಗೊತ್ತಿಲ್ಲ, ಅದಕ್ಕೆ ತಪ್ಪಿಲ್ಲ ಅಂತಿದ್ದೀನಿ. ಪರವಾಗಿಲ್ಲಮ್ಮ, ಈ ವಿಷಯಕ್ಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಅಮ್ಮ ಆದ್ಯ, ನೀನು ರಾಜಲಕ್ಷ್ಮಿ ಹೋಗಿ ನಿಮ್ ಕೋಚ್ ಸಾರ್ಗೆ ದೇವಸ್ಥಾನ ತೋರಿಸಿ. ಸರ್ ಸರಿ ಅಪ್ಪ, ಸರಿ. ಇವಳ ಬಗ್ಗೆ ಎಲ್ಲ ಹೇಳ್ಬೇಕು ಅಂದ್ಕೊಂಡ್ರೆ ಜೊತೆಲೆ ಇವಳನ್ನ ಕಳಿಸಿ ಪ್ರದಕ್ಷಿಣೆ ಹಾಕೊಂಡು ಬನ್ನಿ ಅಂತಿದಾರಲ್ವಾ, ಇವ್ರಿಗೆ ನಾನು ಹೇಗೆ ಅರ್ಥ ಮಾಡಿಸ್ಲಿ? ಹೋಗಪ್ಪ, ದೇವಸ್ಥಾನ ನೋಡಿದ್ರೆ ಪುಣ್ಯದ ಜೊತೆಗೆ ಪ್ರದಕ್ಷಿಣೆ ಹಾಕಿದ ಪ್ರತಿಫಲ ಕೂಡ ಸಿಗುತ್ತೆ. ಹೋಗಿ ಹೋಗಿ. ಶಿವರಾಜು ಬಾಪ. ಸರಿ, ಹೋಗೋಣ. ಬನ್ನಿ ಬಾವ. ಬನ್ನಿ. ಬನ್ನಿ ಸರ್, ಬನ್ನಿ. ಬನ್ನಿ ಸರ್, ಬನ್ನಿ. ದೊಡ್ಡವ್ರು ಒಪ್ಕೊಳ್ಳೋವರೆಗೂ ಕೈ ಹಿಡ್ಕೊಳ್ಳಲ್ಲ ಅಲ್ವಾ? ಅಷ್ಟೇ ತಾನೆ? ನಿಮ್ಮಲ್ಲಿ ಕ್ವಾಲಿಟೀಸ್ ನೋಡಿನೇ ನಾನು ಬಿದ್ದೋಗಿದ್ದು. ಆದ್ರೆ ನೀನ್ ಈ ವರ್ತನೆ ನಂಗೆ ಇಷ್ಟ ಆಗ್ತಿಲ್ಲ ರಾಜಲಕ್ಷ್ಮಿ. ಯಾಕೆ ಯಾವಾಗ್ಲೂ ಹೀಗೆ ಬಿಹೇವ್ ಮಾಡ್ತೀಯ? ಏನಾಯ್ತು? ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದೀನಾ? ಪ್ರೀತಿಲಿ ಇದೆಲ್ಲ ಮಾಮೂಲಿನೇ. ಮಲ್ಗೋವಾಗ, ತಿನ್ನೋವಾಗ ಅಥವಾ ಬೇರೆ ಏನಾದ್ರೂ ಕೆಲಸ ಮಾಡ್ತಿರೋವಾಗ ಲವ್ ಅನ್ನೋದು ಡಿಸ್ಟರ್ಬ್ ಮಾಡ್ತಾನೆ ಇರುತ್ತೆ. ಆದ್ರೆ ಈ ಫೀಲಿಂಗ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಸರ್? ಇರುತ್ತೆ ಇರುತ್ತೆ.
ಯಾವಾಗ ಈ ಪ್ರೀತಿ ವಿಷಯ ನಿಮ್ಮ ಅಪ್ಪಂಗೆ ಗೊತ್ತಾಗುತ್ತೋ, ಮನೆಯವರು ಬೈತಾ ಇದ್ರೆ ಅವಾಗ ಚೆನ್ನಾಗಿರುತ್ತೆ. ಅವ್ರು ಬೈದ್ರೂ ಪರವಾಗಿಲ್ಲ, ಅವ್ರ ಬೈಗುಳನ ನಾನು ಆಶೀರ್ವಾದ ಅಂತ ಅನ್ಕೋತೀನಿ. ನೀವ್ ಮಾತ್ರ ಬೇಜಾರ್ ಮಾಡ್ಕೋಬಾರ್ದು. ನೋಡಿದ್ರ ಸರ್ ರಾಜಲಕ್ಷ್ಮಿ ಎಷ್ಟು ಒಳ್ಳೆಯವಳು ಅಂತ? ಅಂದ್ರೆ ನಿಮ್ ಬಗ್ಗೆ ತುಂಬಾನೇ ಕೇರ್ ಮಾಡ್ತಾಳೆ. ಸ್ಟಾಪ್ ಇಟ್ ಆದ್ಯಾ. ಸರಿ ಸರ್, ಅದೇನಂದ್ರೆ ಐ ಲವ್ ಯು ಹೇಳೋದನ್ನ ಮರ್ತು ಹೋದ್ರಲ್ಲ, ಇವಾಗ್ಲಾದ್ರೂ ಹೇಳಿ ಸರ್. ನೀವ್ ಹೇಳೋದನ್ನ ನಾನು ಕೇಳಿಸ್ಕೋಬೇಕು. ನಾಚಿಕೆ ಪಡದೆ ಹೇಳಿ ಸರ್, ನನಗೆ ತುಂಬಾ ಖುಷಿ ಆಗತ್ತೆ. ನೋಡ್ ರಾಜಲಕ್ಷ್ಮಿ, ನಾನಿನ್ನ ಸರ್ ಈಗ ಅದೆಲ್ಲ ಯಾಕೆ ಬಿಡಿ ಸರ್. ದೊಡ್ಡಪ್ಪ ಪ್ರದಕ್ಷಿಣೆ ಹಾಕಿ ಅಂದ್ರಲ್ಲ, ಮೊದಲು ಪ್ರದಕ್ಷಿಣೆ ಹಾಕೋಣ. ನೋಡ್ ರಾಜಲಕ್ಷ್ಮಿ, ನಿಮ್ಮ ಅಪ್ಪನ ಹತ್ರ ಎಲ್ಲ ವಿಷಯ ಹೇಳ್ತಾ ಇದ್ದೆ, ಜಸ್ಟ್ ಮಿಸ್ ಆಯ್ತು. ಇಲ್ಲ ಅಂದಿದ್ರೆ ನಿನ್ನ ಭವಿಷ್ಯ ಏನಾಗ್ತಿತ್ತು ಅಂತ ನಿಂಗೆ ಗೊತ್ತಾಗೋದು. ನಿಮ್ ಭವಿಷ್ಯ ನನ್ನ ಭವಿಷ್ಯ ಬೇರೆ ಅಲ್ವಲ್ಲ, ನಮ್ಮ ಭವಿಷ್ಯ. ಯಾಕಂದ್ರೆ ಈಗ ನಾವು ಪ್ರೀತಿಲಿದ್ದೀವಿ ಅಲ್ವಾ. ಪ್ರತಿ ಸಲ ಪ್ರೀತಿ ಪ್ರೀತಿ ಅನ್ಬೇಡ ರಾಜಲಕ್ಷ್ಮಿ. ಸ್ವಲ್ಪ ಕಾದ್ ನೋಡು, ನಾನು ನಿನ್ ಪ್ರೀತಿಸ್ತಿದ್ದೇನೋ ಇಲ್ವೋ ಅಂತ ನಿಂಗೆ ಗೊತ್ತಾಗತ್ತೆ. ಸೀನು, ಸೀನು ಮಾವ. ಸರ್ ನಮ್ಮ ಮಾವ ಬಂದ್ರು. ಸೀನು ಮಾವ ಬಾಯ್ಲಿ ಬಾಯ್ಲಿ. ನಾನಾ ಬರ್ತೀನಿ ಇರು. ಸರ್ ನೀವಿಬ್ರು ಅದೇನಿದೆಯೋ ಹೋಗಿ, ಹೋಗಿ, ನಾನು ನೋಡ್ಕೋತೀವಿ. ಇವಾಗ ಅವ್ರನ್ನ ಯಾಕೆ ಕರಿತಿದ್ಯಾ? ಅಂದ್ರೆ ನಿಮ್ಗೆ ಪರಿಚಯ ಮಾಡ್ಬೇಕು ಅಂತ. ನನಗೆ ಆಲ್ರೆಡಿ ಪರಿಚಯ ಇದೆ ಅಲ್ವಾ. ಅದು ಹಾಗಲ್ಲ ಸರ್, ನಮ್ಮ ಮಾವ ದೇವಸ್ಥಾನ ತೋರಿಸ್ತಾನೆ ಅಂತ ಕರಿತಿದ್ದೀನಿ. ಯಾಕೆಂದ್ರೆ ನನಗಿಂತ ನಮ್ಮ ಮಾವನ್ಗೆ ದೇವಸ್ಥಾನ ತುಂಬಾ ಚೆನ್ನಾಗಿ ಗೊತ್ತು, ಎಲ್ಲಿ ಯಾವ ದೇವ್ರಿದ್ದಾರೆ ಅಂತ. ಏನಾದ್ಯ? ಏನೂ ಇಲ್ಲ ಮಾವ, ನಮ್ ಸರ್ ಬಂದಿದ್ದಾರೆ, ದೇವಸ್ಥಾನ ಪೂರ್ತಿ ತೋರಿಸ್ತೀಯಾ ಅಂತ. ಸರಿ ಆದ್ಯ, ಬನ್ನಿ ಬನ್ನಿ ಸರ್. ಏನಿದು ಆದ್ಯ? ಸರ್ಗೆ ಮದ್ವೆ ಬಗ್ಗೆ ಮಾತಾಡೋಕ್ ಧೈರ್ಯ ಇದೆ, ಆದ್ರೆ ನನ್ನ ಹತ್ರ ಪ್ರೀತಿ ವಿಷಯ ಹೇಳಕ್ಕೆ ಧೈರ್ಯ ಇಲ್ವಲ್ಲ. ಯಾಕಿಷ್ಟು ಭಯ ಪಡ್ತಿದ್ದಾರೆ? ನನ್ನ ಹತ್ರ ಅವ್ರಿಗೆ ಹೇಳೋದಕ್ಕೆ ನಾಚಿಕೆ. ಒಂದ್ಸಲನೂ ನನ್ನ ಹತ್ರ ಅವ್ರಿಗೆ ಹೇಳಕ್ಕಾಗ್ತಿಲ್ಲ. ಇವಳಿಗೆ ಇವಳ ಸೊಸೆ ಕೈಯಿಂದಾನೇ ಸಾವು ಬರುತ್ತೆ. ಇಲ್ ನೋಡಿ, ಪ್ರಸಾದ ತಗೋ. ನನಗ್ ಪ್ರಸಾದನೂ ಬೇಡ, ಏನು ಬೇಡ. ಸ್ವಲ್ಪ ಹೊತ್ತು ನನ್ನ ಒಂಟಿಯಾಗಿ ಬಿಟ್ಬಿಡ್ರಮ್ಮ. ಇವಾಗ ನಾನೇನ್ ಹೇಳದ್ನೆ ನನ್ ಮೇಲೆ ರೇಗ್ತಿಯಲ್ಲ. ಇಲ್ಲ ಅಂದ್ರೆ ಏನಮ್ಮ ಮಾಡ್ಲಿ? ಅವಳನ್ನ ಸೊಸೆ ಮಾಡ್ಕೊಂಡ್ರೆ ನನ್ ಪ್ರಾಣ ಹೋಗತ್ತೆ ಅಂತ ಸ್ವಾಮೀಜಿ ಹೇಳಿದ್ರು. ನೀನ್ ನೋಡಿದ್ರೆ ತೀರ್ಥ ಪ್ರಸಾದ ತಗೋ ಅಂತ ಹೇಳ್ತಿದ್ಯಾ. ನನಗ್ ಬರೋ ಸಾವು ಕೂಡ ಆದ್ಯನಿಂದಾನೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದಕ್ಕಿಂತ ಅವಮಾನ ಇನ್ನೇನಾದ್ರೂ ಇರುತ್ತಾ? ಅದ್ರ ಬಗ್ಗೆ ನೀವ್ ಯಾರು ಯೋಚನೆ ಮಾಡ್ತಿಲ್ಲ. ಅಷ್ಟಕ್ಕೂ ನಿಮ್ಗೆ ರೋಷ ಪೌರುಷ ಏನು ಬರ್ತಿಲ್ವಾ? ಏನ್ ಮಾಡು ಅಂತೀಯ ನಮ್ಮನ್ನ? ನೀನ್ ಮುದ್ದಿನ ಮಗ ಪ್ರೀತಿಸ್ತಿದ್ದಾನಲ್ವಾ ಮಹಾತಾಯಿನ, ಅದಕ್ಕೆ ರಾಜು ಈ ಮದ್ವೆಗೆ ಒಪ್ಕೊಂಡಿದ್ದಾನೆ. ನೀನು ಗೊತ್ತಲ್ವಾ, ರಾಜು ಮಾತಿಗೆ ನಾನ್ ಕೂಡ ಅಡ್ಡಿ ಮಾಡೋಕ್ಕಾಗಲ್ಲ. ಅಂದ್ರೆ ನನಗೇನೇ ಆದ್ರೂ ಪರವಾಗಿಲ್ವಾ? ನಾನ್ ಸತ್ತೋದ್ರೂ ಯೋಚಿಸಲ್ವಾ? ಅಯ್ಯಯ್ಯೋ, ಯಾಕೆ ಯೋಚನೆ ಮಾಡಲ್ಲ ಅತ್ಗೆ? ಅತ್ತೆ ಒಂದ್ ವಾರದವರೆಗೂ ಅಳ್ತಾರೆ, ನಾನ್ 1-2 ದಿನ ಅಳ್ತೀನಿ. ಆಮೇಲೆ ನಮ್ಮ ಅತ್ತಿಗೆ ಇದ್ದಿದ್ರೆ ನಮಗ್ ಧೈರ್ಯ ಇರ್ತಿತ್ತು ಅಂತ ಅವಾಗ ನೆನ್ಸ್ಕೊಂಡು ಗೋಡೆ ಮೇಲಿರೋ ನಿಮ್ ಫೋಟೋ ನೋಡ್ತಾ ಬೇಜಾರ್ ಮಾಡ್ಕೊತೀನಿ. ಅಂದ್ರೆ ನಾನ್ ಸತ್ತೋಗ್ತೀನಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ? ಸ್ವಾಮಿಗಳು ಹೇಳಿದ್ರು ಅಂದ್ಮೇಲೆ ನೋಡ್ತೀನಿ, ನಡ್ದೇ ನಡೆಯುತ್ತೆ. ಮೊದ್ಲೇ ಅವರು ಪವರ್ಫುಲ್ ಸ್ವಾಮಿಗಳು, ಅದಕ್ಕೆ ಫಿಕ್ಸ್ ಆಗಿದ್ದೀವಿ. ಇಲ್ ನೋಡು ಚಾರು, ನೀನ್ ಇಂಥ ಮಾತುಗಳನ್ನ ಹೇಳಿ ಅವಳನ್ನ ಭಯ ಪಡಿಸ್ಬೇಡ. ಭಯ ಪಡಿಸ್ಬೇಕು ಅಂತ ಹೇಳ್ತಿಲ್ಲ ಅಜ್ಜಿ. ಪಾಪ ನಮ್ಮ ಅತ್ತೆನ ಹೇಗೆಲ್ಲ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಕೇಳಿದ್ನೆಲ್ಲ ಮಾಡಿ ಹಾಕ್ತಾ ಸಂಜೆ ಆದ್ ಕೂಡ್ಲೆ ಕಾಲ್ ಒತ್ತುತ್ತಾ ಅವ್ರ ಕಾಲಿಗೆ ಧೂಳೆ ಅಂಟೇ ಇರೋ ಹಾಗೆ ನೋಡ್ಕೋಬೇಕು ಅನ್ಕೋತಿದ್ದೆ. ಆದ್ರೆ ನನಗೆ ಅದೃಷ್ಟ ಇಲ್ಲ ಅನ್ಸುತ್ತೆ. ಇವ್ರ ಆದ್ಯನೇನಾದ್ರೂ ಸೊಸೆ ಮಾಡ್ಕೊಂಡ್ರೆ
ದುರಾದೃಷ್ಟ ತಪ್ಪಿದ್ದಲ್ಲ ಅನ್ಸುತ್ತೆ. ಆಗ್ಲೇ ನನ್ಗೆ ಅತ್ತೆ ಹೋಗಿರೋ ಹಾಗೆ ಎಲ್ರೂ ಅಳ್ತಿರೋ ಹಾಗೆ ಹುಚ್ಚುಚ್ಚಾಗಿರೋ ವಿಚಿತ್ರ ಯೋಚನೆ ಬರ್ತಿದೆ. ನಿಲ್ಸೆ ಸಾಕು. ಅವಳ ಕೈಯಲ್ಲಿ ನಾನ್ ಸಾಯ್ತೀನೇನೆ. ನಾನೇ ಅವಳನ್ನ ಸಾಯಿಸ್ತೀನಿ. ಪದ್ಮಾ, ಅವಳನ್ನ ಸಾಯಿಸ್ತೀಯಾ? ನಾನು ಬದುಕ್ಬೇಕು ಅಂದ್ರೆ ಅವಳು ಸಾಯ್ಬೇಕಮ್ಮ. ಅದ್ಗೆ ಪ್ರಾಣ ತೆಗಿಯೋ ರೇಂಜಿಗೆ ಹೋಗ್ತಿದ್ದೀರಾ? ಆಗ್ಲೇ ಅಲ್ವೇನೆ ನನ್ ಪ್ರಾಣ ಉಳಿಯೋದು.